ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಂತ ಅಂದರೆ, ನಾನು ನನ್ನ ಅಕ್ಕ ಇಬ್ಬರು ಸೇರಿ ಮೂವಿ ನೋಡೋಣ ಅಂತ ಮಾಲಿಗೆ ಹೋದ್ವಿ. ಆದರೆ ನಾವು ಮಾಲಿಗೆ ಹೋಗೋ ಅಷ್ಟರಲ್ಲಿ ಮೂವಿ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೆ ಇವಾಗ ಮೂವಿ ನೋಡೋದು ಬೇಡ ಅಂತ ಹೇಳಿ ಇಬ್ಬರು ಮಾಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದ್ವಿ. ನಾವಿಬ್ಬರು ಫಸ್ಟ್ ಹೋಗಿದ್ದೆ ಸಿನಿಪಾಲಿಸಿ ಆಪೋಸಿಟಲ್ಲಿದ್ದ ಸ್ಟೋರ್ಸ್ಗೆ. ಅಲ್ಲಿ ತುಂಬ ಸ್ಟೋರ್ಸ್ ಇತ್ತು, ಆದರೆ ಅಲ್ಲಿದ್ದ ಸ್ಟೋರಲ್ಲಿ ನನಗೆ ಫಸ್ಟ್ ಈ ಸ್ಟೋರ್ ತುಂಬ ಇಷ್ಟ ಆಯಿತು. ಬಿಕಾಸ್ ಇಲ್ಲಿದ್ದ ಬ್ಯಾಂಗಲ್ಸ್, ಇಯರಿಂಗ್ಸ್ ಮತ್ತು ನೆಕ್ ಆಕ್ಸೆಸರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಎಲ್ಲ ತುಂಬ ಕ್ಯೂಟಾಗಿತ್ತು. ನಾನಂತೂ ಎಲ್ಲ ಹಾಕ್ಕೊಂಡು ನೋಡ್ತಾ ಇದ್ದೆ ಇಲ್ಲಿ. ನಾನು ಈ ವಸ್ತುಗಳನ್ನೆಲ್ಲ ನೋಡೋ ಗ್ಯಾಪಲ್ಲಿ ನನ್ನ ಅಕ್ಕ ಶಾಪಿಂಗೇ ಮಾಡಿದ್ಲು. ಅವಳು ಯಾವುದೋ ಪರ್ಫ್ಯೂಮ್ ತೊಗೊಂಡಿದ್ಲು, ಅದು ತುಂಬ ಚೆನ್ನಾಗಿತ್ತು. ಮತ್ತು ಆ ಪರ್ಫ್ಯೂಮ್ ಸ್ಟಾಲ್ ಪಕ್ಕನೇ ಒಂದು ಈ ಥರ ಚಿಕ್ಕದು ಫ್ಯಾನ್ಸಿ ಸ್ಟೋರ್ ಥರ ಇತ್ತು. ನಾನು ತಿರ್ಗಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿರೋ ವಸ್ತುಗಳನ್ನೆಲ್ಲ ಟ್ರೈ ಮಾಡ್ತಾಯಿದ್ದೆ. ನನ್ನ ಅಕ್ಕ ಕೇಳಿದ್ಲು, ಬೇಕಾ ನಿನಗೆ ಕೊಡಿಸ್ತೀನಿ ಅಂತ. ಆದರೆ ನಾನು ಬೇಡ ನಾನು ಸುಮ್ಮನೆ ಹಾಕ್ಕೊಂಡು ನೋಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದೆ. ನಂಗೆ ಈ ಸ್ಟೋರಲ್ಲಿ ತುಂಬ ಇಷ್ಟ ಆಗಿದ್ದೆ ರಿಂಗ್ಸ್. ಅವ್ರ ಹತ್ರ ಇದ್ದಿದ್ದು ರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತು ಯೂನಿಕ್ ಆಗಿತ್ತು. ಮತ್ತು ಅದು ಒಂಥರ ಆಕ್ಸಿಡೈಸ್ ಮೆಟಲ್ ಆಗಿತ್ತು. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೆ. ಈ ಬ್ಲ್ಯಾಕ್ ಒನ್ ತುಂಬ ಇಷ್ಟ ಆಯಿತು ನನಗೆ. ಆದರೆ ನಾನು ಈ ಥರ ಎಲ್ಲ ಆ್ಯಕ್ಸೆಸರೀಸ್ನ ಟ್ರೈ ಮಾಡುವಾಗ ನನ್ನ ಅಕ್ಕ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಏನೋ ನೋಸ್ ಪಿನ್ ಏನೋ ಟ್ರೈ ಮಾಡ್ತಾಯಿದ್ಲು. ಓಕೆ, ನಾನು ನೋಡೋಣ ಹೇಗಿದೆ ನೋಸ್ ಪಿನ್ ಅಂತ ಹೋದೆ. ನಾನು ಹಾಕ್ಕೊಂಡು ನೋಡಿದೆ, ನನಗೇನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ನನ್ನ ಅಕ್ಕ ಹಾಕ್ಕೊಂಡು ನೋಡಿದ್ಲು, ಅವ್ಳಿಗೆ ನೋಸ್ ಪಿನ್ಸ್ ಅಂದರೆ ತುಂಬ ಇಷ್ಟ. ಸೊ ಶಿ ಬಾಟ್ ಒನ್. ನಾವಿಬ್ಬರು ನೋಸ್ ಪೆನ್ ತೊಗೊಂಡಾದ್ಮೇಲೆ ಇಲ್ಲಿ ನೋಡಿದೆಲ್ಲ ಸಾಕು ಅಂದ್ಬಿಟ್ಟು ಕೆಳಗಡೆ ಹೋಗೋಣ ಅಂತ ಹೊರಟ್ವಿ. ನಾವಿಬ್ಬರು ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಪ್ಲೇ ಸ್ಟೇಷನ್ಗೆ ಬಂದ್ವಿ. ಬಿಕಾಸ್ ನಾವಲ್ಲಿ ಪ್ಲೇ ಸ್ಟೇಷನಲ್ಲಿ ಆಲ್ರೆಡಿ 1-2 ಸತಿ ಆಟ ಆಡಿದ್ದೀವಿ. ನಮ್ಮ ಹತ್ರ ಕಾರ್ಡ್ ಇತ್ತು ಆಲ್ರೆಡಿ. ಆದರೆ ನಾವು ಆ ಕಾರ್ಡನ್ನ ಸ್ಕ್ಯಾನ್ ಮಾಡಿದಾಗ ಗೊತ್ತಾಯಿತು ನಮ್ಮ ಕಾರ್ಡಲ್ಲಿ ಬ್ಯಾಲೆನ್ಸ್ ಇಲ್ಲ. ಸೊ ನಾವು ಯಾವುದೂ ಆಟ ಆಡೋಕ್ಕಾಗಲ್ಲ ಅಂತ. ಓನ್ಲಿ 55 ರುಪೀಸ್ ಏನೋ ಇತ್ತು. ಸೊ 55 ರುಪೀಸಲ್ಲಿ ಅಂದರೆ ಯಾವ ಗೇಮ್ ಇದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ವಿ. ಆದರೆ 50 ರುಪೀಸ್ದು ಒಂದಿತ್ತು, ಅದೇನೋ ಇಷ್ಟ ಆಗಿಲ್ಲ ಆಡಬೇಕಂತ. ಸೊ ಹಾಗೆ ಎಲ್ಲ ಗೇಮ್ಸು ನೋಡ್ತಾ ಇದ್ವಿ. ಯಾವುದಾದ್ರೂ 55 ರೇಂಜಲ್ಲಿದೆಯಾ ಅವ್ರು 50ಯಲ್ಲಿದೆಯಾ ಚೆನ್ನಾಗಿರೋದು ಆಟ ಆಡೋದಕ್ಕೆ ಅಂತ. ಆದರೆ ಯಾವುದು ಒಂದು ಗೇಮೂ 50ಯಲ್ಲಿ ಇರಲಿಲ್ಲ, ಎಲ್ಲ ಜಾಸ್ತಿ ಆಗಿತ್ತು ರೇಟು. ಮತ್ತು ಕಾರ್ಡ್ ರೀಚಾರ್ಜ್ ಮಾಡಿಸೋಣ ಅಂದ್ರೂ ಸ್ಟಾರ್ಟಿಂಗೆ 1000 ರುಪೀಸ್ ರೀಚಾರ್ಜ್ ಮಾಡಿಸ್ಬೇಕಂತೆ. ಸುಮ್ಮನೆ ಯಾಕೆ ಇವಾಗ 1000 ರುಪೀಸ್ ರೀಚಾರ್ಜ್ ಮಾಡಿಸೋದಂತ ಹೇಳಿ ನಾವಿಬ್ಬರೂ ರೀಚಾರ್ಜ್ ಮಾಡಿಸ್ದೇನೆ ಹಾಗೆ ಏನೇನಿದೆ ಅಂತ ನೋಡ್ತಾ ಇದ್ವಿ. ಈವನ್ ಪಾಪ್ಕಾರ್ನ್ ತೊಗೊಳ್ಳೋಣ ಅಂದರೆ ಪಾಪ್ಕಾರ್ನ್ ಕೂಡ 60 ರುಪೀಸ್ ಇತ್ತು ಅಲ್ಲಿ. ಸೊ ಏನು ಬೇಡ, ಹಾಗೆ ನೋಡೋಣ ಏನಾದರೂ ಇದೆಯಾ ಅಂದ್ಬಿಟ್ಟು ಹಾಗೆ ನೋಡ್ತಾ ಇದ್ವಿ. ಈ ಗೇಮ್ಸ್ ಎಲ್ಲ ನೋಡೋವಾಗ ನನಗೆ ನನ್ನ ವಾಟರ್ ಬಾಟಲ್ ನೆನಪಾಯಿತು. ನನ್ನ ವಾಟರ್ ಬಾಟಲ್ ಎಲ್ಲಿ ಬಿಟ್ಟೆ ಅಂತಲೇ ಮರ್ತೋಗ್ಬಿಟ್ಟಿತ್ತು. ಸೊ ನಾನು ನನ್ನ ಅಕ್ಕ ಹಾಗೆ ಯೋಚನೆ ಮಾಡ್ತಾಯಿದ್ವಿ ಎಲ್ಲಿ ಬಿಟ್ಟಿರ್ಬೋದಂತ. ನಮ್ಮ ಅಕ್ಕ ಹೇಳಿದ್ಲು ಮೇಲ್ಗಡೆನೇ ಬಿಟ್ಟಿರಬೇಕು ಅಂತ. ಸೊ ಅದಕ್ಕೆ ನಾನು ಒಬ್ಬಳೇ ಇವಾಗ ಮೇಲೆ ಹೋಗ್ಬಿಟ್ಟು ವಾಟರ್ ಬಾಟಲ್ ಇದೆ ಅಂತ ನೋಡಿದೆ. ಅಲ್ಲೇ ಇತ್ತು ಸದ್ಯಕ್ಕೆ. ನಾನು ಹೋಗಿ ಎತ್ಕೊಂಡು ಬಂದೆ ನನ್ನ ವಾಟರ್ ಬಾಟಲ್ ಅಲ್ಲಿಂದ.
ನಾನಿಲ್ಲಿಂದ ವಾಟರ್ ಬಾಟಲ್ ಎತ್ಕೊಂಡು ಬಂದಾದಮೇಲೆ ಇಬ್ಬರು ಆಗ್ತಾ ಇದೆ ಅಂತ ಚಿಲ್ಲೀಸ್ಗೆ ಹೋದ್ವಿ. ಚಿಲ್ಲೀಸ್ಗೆ ನಾನು ನನ್ನ ಅಕ್ಕ ಫಸ್ಟ್ ಟೈಮ್ ಹೋಗಿದ್ದು. ಚಿಲ್ಲೀಸಲ್ಲಂತೂ ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿತ್ತು, ಒಂಥರ ಕಾಸಿ ವೈಬ್ ಇತ್ತು. ಇಲ್ಲಿ ಫಸ್ಟ್ ಬಂದಾದಮೇಲೆ ನಾನು ನನ್ನ ಅಕ್ಕ ವೀಡಿಯೋಸ್ ಮಾಡೋಣ ಏನಾದರೂ ಹಾಗೇ ಫನ್ನಿಯಾಗಿ ಅಂತ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು ಸ್ವಲ್ಪ ಹೊತ್ತು ವೀಡಿಯೋಸ್ ಮಾಡಿದ್ವಿ, ಬಟ್ ಆಗ್ತಾಯಿತ್ತು ಅಂತ ಫಸ್ಟು ಆರ್ಡರ್ ಮಾಡೋಣ ಅಂತ ವೇಟರ್ನ ಕರೆದ್ಬಿಟ್ಟು ಆರ್ಡರ್ ಮಾಡಿದ್ವಿ. ಸೀ ಫುಡ್ ಪ್ಲ್ಯಾಟರು ಮತ್ತು ಮೇನ್ ಕೋರ್ಸಲ್ಲಿ ಗ್ರಿಲ್ ಚಿಕನ್ ಏನೋ ಆರ್ಡರ್ ಮಾಡಿದ್ವಿ. ನಾನು ಕೋಕ್ ತೊಗೊಂಡೆ, ನನ್ನ ಅಕ್ಕ ಕೋಲ್ಡ್ ಕಾಫಿ ತೊಗೊಂಡ್ಲು. ನಾವು ಇದೆಲ್ಲ ಆರ್ಡರ್ ಮಾಡಿ ಮಾತಾಡ್ತಾ ಇದ್ವಿ. ನಾವು ಮಾತಾಡೋ ಅಷ್ಟರಲ್ಲೇ ನಮ್ಮ ಆರ್ಡರ್ ನಮ್ಮ ಟೇಬಲಿಗೆ ಬಂತು. ಫುಡ್ ನೋಡೋದಕ್ಕೆ ತುಂಬ ಡಿಲಿಷಿಯಸ್ಸಾಗಿ ಕಾಣಿಸ್ತಾ ಇತ್ತು. ಸೊ ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಆಗ್ತದೆ ಅಂತ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾನು ನನ್ನ ಅಕ್ಕ ಫಸ್ಟ್ ತಿಂದಿದ್ದೇನೆ ಸೀ ಫುಡ್ ಪ್ಲ್ಯಾಟರಲ್ಲಿ 3 ಟೈಪ್ಸ್ ಆಫ್ ಫಿಶಸ್ ಇತ್ತು. ಒಂದು ಶ್ರಿಂಪ್ ಇತ್ತು, ಒಂದು ಸ್ಕ್ವಿಡ್ ಇತ್ತು, ಇನ್ನೊಂದು ರೆಗ್ಯುಲರ್ ಫಿಶ್ ಇತ್ತು. ಅದಕ್ಕೆ 3 ಡಿಪ್ಪಿಂಗ್ ಸಾಸಸ್ ಕೊಟ್ಟಿದ್ರು. ಆದರೆ 3 ಡಿಪ್ಪಿಂಗ್ ಸಾಸಸಲ್ಲೂ ಲೆಮನ್ ತುಂಬ ಜಾಸ್ತಿ ಇರೋ ಥರ ಅನಿಸ್ತಾ ಇತ್ತು. ಬಟ್ ಓವರಾಲ್ ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು. ನಾನು ಮತ್ತು ನನ್ನ ಅಕ್ಕ ಮಾತಾಡೋ ಬ್ಯುಸಿಯಲ್ಲಿ ನಾವಿಬ್ಬರು ವಿಡಿಯೋ ಮಾಡ್ತಾಯಿದ್ದೀವಿ ಅಂತಲೇ ಮರ್ತೋಗ್ಬಿಟ್ಟಿದ್ವಿ. ಇಬ್ಬರು ಗಾಸಿಪ್ ಮಾಡಿಕೊಂಡು ಮಾತಾಡಿಕೊಂಡು ತಿಂತಿದ್ವಿ. ನಾವಿಬ್ಬರು ಸೀ ಫುಡ್ ಪ್ಲ್ಯಾಟರ್ ತಿಂದಾದಮೇಲೆ ಗ್ರಿಲ್ ಚಿಕನ್ ಆರ್ಡ್ರ್ ಮಾಡಿದ್ದಕ್ಕೆ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲಿ 1 ಪೋರ್ಷನ್ ಆಫ್ ಚಿಕನ್, 1 ಪೋರ್ಷನ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ 1 ಪೋರ್ಷನ್ ಆಫ್ ರೈಸ್ ಇತ್ತು. ನನಗೆ ತಿನ್ನೋದಕ್ಕೆ ಹೆಂಗೆ ಫೀಲ್ ಆಗ್ತಾಯಿತ್ತು ಅಂದರೆ, ಇವಾಗ ಮನೇಲಿ ಮಾಡ್ತಾರಲ್ವ ವೆಜಿಟೇಬಲ್ ಫ್ರೈಡ್ ರೈಸ್, ಸ್ವಲ್ಪ ಚಿಲ್ಲಿ ಪೌಡರೆಲ್ಲ ಜಾಸ್ತಿ ಹಾಕಿ ಆ ಥರ ಫೀಲ್ ಆಗ್ತಾಯಿತ್ತು. ಅದ್ರ ಜೊತೆಗೆ ಆರಿಗೋನೋ ಮತ್ತು ಬಟರ್ ಜಾಸ್ತಿ ಹಾಕಿದ್ದಾರೆ ಅಂತ ಫೀಲ್ ಆಗ್ತಾಯಿತ್ತು. ಬಟ್ ಓವರಾಲ್ ತಿನ್ನೋದಕ್ಕೆ ಚೆನ್ನಾಗೇ ಇತ್ತು. ಆದರೆ ನನಗೆ ಇದಕ್ಕಿಂತ ತುಂಬ ಇಷ್ಟ ಆಗಿದೆ ಸೀ ಫುಡ್ ಪ್ಲ್ಯಾಟರ್. ನಾವಿಬ್ಬರು ಲಂಚ್ ತಿಂದು ಈಚೆ ಹೋದ್ವಿ. ಈಚೆ ಫಸ್ಟು ನಾವಲ್ಲಿ ನಮಗೆ ಮಿನಿಸೋ ಕಾಣಿಸ್ತು. ಸೊ ಮಿನಿಸೋ ಒಳಗಡೆ ಹೋದ್ವಿ. ನಂಗೆ ಮಿನಿಸೋ ಅಂದರೆ ತುಂಬ ಇಷ್ಟ. ಅಲ್ಲಿರೋ ಎಲ್ಲ ವಸ್ತುಗಳು ತುಂಬ ಇಷ್ಟ ಆಗುತ್ತೆ ನನಗೆ. ನಂಗೆ ಅನಿಸುತ್ತೆ ಮಿನಿಸೋ ಅಲ್ಲಿ ಯಾರು ಪ್ರಾಡಕ್ಟ್ ಮಾಡ್ತಾರೆ ಇಲ್ಲ ಪ್ರಾಡಕ್ಟ್ ಡಿಸೈನ್ ಮಾಡ್ತಾರೆ ಅಲ್ವಾ, ಅವರು ಮಾಡೋ ಪ್ರಾಡಕ್ಟ್ನ ಆದಷ್ಟು ಕ್ಯೂಟಾಗಿ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಿಕಾಸ್ ನೋಡಿದ ತಕ್ಷಣ ಎಲ್ಲ ಪ್ರಾಡಕ್ಟು ಇಷ್ಟ ಆಗುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಥರ ಪ್ರಾಡಕ್ಟು ಸಿಗುತ್ತೆ. ಮನೆಗೆ ಬೇಕಾಗಿರೋ ಎಲ್ಲ ಪ್ರಾಡಕ್ಟು ಸಿಗುತ್ತೆ. ಮತ್ತು ಲೈಕ್ ಸೆಲ್ಫ್ ಕೇರ್ ಅನ್ನೋ ಪ್ರಾಡಕ್ಟ್ಸು ಸಿಗುತ್ತೆ ತುಂಬ. ಇಲ್ಲಿ ನಂಗೆ ತುಂಬ ಇಷ್ಟ ಆಗೋದೇನೆ ಇವ್ರ ಫೇಸ್ ಮಾಸ್ಕ್, ಬ್ರಷಸ್ ಮತ್ತು ಹೇರ್ ಬ್ಯಾಂಡ್ಸ್, ಪೆನ್ಸ್
ಮತ್ತು ಸಾಫ್ಟ್ ಟಾಯ್ಸು ಎಲ್ಲ ಚೆನ್ನಾಗಿರುತ್ತೆ. ನೋಡ್ತಾ ಇದ್ರೆ ಎಲ್ಲ ಮನೆಗೆ ತೊಗೊಂಡೋಗ್ಬೇಕು ಅನಿಸುತ್ತೆ. ಮತ್ತು ನೀವು ಇಲ್ಲಿ ನೋಡ್ಬೋದು, ನಾನಿಲ್ಲಿ ಒಂದು ಕ್ಯೂಟ್ ಬ್ಯಾಗ್ ತೋರಿಸ್ತಾ ಇದ್ದೀನಿ. ಈ ಬ್ಯಾಗಲ್ಲಂತೂ ನಾವು ಇಯರ್ಫೋನ್ಸು, ಕಾಯಿನ್ಸು ಎಲ್ಲ ಇಟ್ಕೊಳ್ಬೋದು. ಎಷ್ಟು ಕ್ಯೂಟಾಗಿರುತ್ತೆ ಕ್ಯಾರಿ ಮಾಡೋದಕ್ಕೂ. ಮತ್ತು ಇಲ್ಲಿ ಒಂದು ಟ್ರಾಲಿ ಕಾಣಿಸ್ತಾ ಇದೆ. ಈ ಟ್ರಾಲಿಯಲ್ಲಿ ನಾವು ಮೇಕಪ್ ಬ್ರಷಸ್ಸು, ಮೇಕಪ್ ಪ್ರಾಡಕ್ಟ್ ಎಲ್ಲ ಇಟ್ಕೊಳ್ಬೋದು. ಮತ್ತು ಇದೇನು ಟವಲ್ ಅವ್ರ ನ್ಯಾಪ್ಕಿನ್ ಅನಿಸುತ್ತೆ, ಕ್ಯೂಟಾಗಿದೆ. ಮತ್ತು ಇದು ಟವಲ್ ಅನಿಸುತ್ತೆ, ಅದು ಎಷ್ಟು ಕ್ಯೂಟಾಗಿದೆ ನೋಡೋದಕ್ಕೆ. ಮಿನಿಸೋ ಅಲ್ಲಿ ಬರೀ ಟಾಯ್ಸು, ಮೇಕಪ್ ಆಕ್ಸೆಸರೀಸ್ ಆ ಥರ ಮಾತ್ರ ಇರಲ್ಲ. ಅಲ್ಲಿ ಬುಕ್ಸ್, ಜರ್ನಲ್ಸ್, ಪೆನ್ಸಿಲ್, ಪೆನ್ಸ್ ಎಲ್ಲ ಇರುತ್ತೆ. ನಾವು ಮಿನಿಸೋಯಿಂದ ಈಚೆ ಬಂದಿದ್ದ ತಕ್ಷಣ ನಮಗೊಂದು ಬುಕ್ ಸ್ಟೋರ್ ಕಾಣಿಸ್ತು. ಆ ಬುಕ್ ಸ್ಟೋರ್ಗೆ ಹೋಗಿದ ತಕ್ಷಣ ನಾನು ಒಂದು ಕುಕ್ ಬುಕ್ ಎತ್ಕೊಂಡು, ನಾನು ಈ ಥರ ಕುಕ್ ಬುಕ್ ಮಾಡ್ತೀನಿ ಫ್ಯೂಚರಲ್ಲಿ ಅಂತ ಹೇಳ್ತಾ ಇದ್ದೆ ನನ್ನ ಅಕ್ಕನಿಗೆ. ನನ್ನ ಅಕ್ಕ ಆಯಿತು ಬಾ ಇವಾಗ ಈಚೆ ಹೋಗೋಣ ಅಂತ ಕರ್ಕೊಂಡು ಬಂದಳು. ನಾವು ಈಚೆ ಬಂದಿದ ತಕ್ಷಣ ವೆಸ್ಟ್ ಸೈಡ್ಗೆ ಹೋದ್ವಿ. ವೆಸ್ಟ್ ಸೈಡಲ್ಲಿ ಸ್ವಲ್ಪ ಡ್ರೆಸ್ ಟ್ರೈ ಮಾಡೋಣ ಅಂತ ಹೋದ್ವಿ. ನನ್ನ ಅಕ್ಕ ನಾನು ಒಂದೆರಡು ಡ್ರೆಸ್ ಟ್ರೈ ಮಾಡಿದ್ವಿ. ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಯಿತು. ಟ್ರೈ ಮಾಡಿದೆ, ಬಟ್ ಪ್ರೈಸ್ ತುಂಬ ಜಾಸ್ತಿ ಇತ್ತು, ಅದಕ್ಕೆ ತೊಗೊಳ್ಳಿಲ್ಲ. ಈ ಸಿಂಪಲ್ ಆಗಿದೆ, ಬಟ್ ಪ್ರೈಸ್ ನೋಡಿದ್ರೆ 2500 ಆರ್ ಸಮಥಿಂಗ್. ಅದಕ್ಕೆ ಬೇಡ ಅಂತ ಅಲ್ಲೇ ಇಟ್ಬಿಟ್ಟು ಬಂದುಬಿಟ್ಟೆ ನಾನು ಅಷ್ಟೇ. ಥ್ಯಾಂಕ್ ಯು.